ಹೆಲ್ಮೆಟ್ ಇಲ್ಲ ಏನಿಲ್ಲ ಚೆಚ್ಚು. ನೋಡು ಸೇಲಮಲ್ಲಿ ನೋಡು ಗುರು ಪೊಲೀಸ್ ಜೀಪ್ ಯಾವ ಥರ ಇರುತ್ತೆ. ಇದು ಫಸ್ಟ್ ಏರ್ಪಿನ್ ಬೆಂಡು. ಟೋಟಲ್ ಇದೇ ಥರ 72 ಏರ್ಪಿನ್ ಬೆಂಡನ್ನ ನಾವು ಕವರ್ ಮಾಡ್ಕೊಂಡು ಹೋಗ್ಬೇಕು. ಈಗ ಮಲೆಮಹದೇಶ್ವರ ಬೆಟ್ಟದಿಂದ ಸೇಲಂ ಹತ್ರ ಬಂದು ಒಂದು ಸ್ಟಾಪ್ ಹಾಕಿದ್ದೀವಿ. ಮತ್ತೆ ಪೆಟ್ರೋಲ್ ಹಾಕ್ಬೇಕು ಗುರು, ಪೆಟ್ರೋಲ್ ಇಲ್ಲ. ಫುಲ್ ಟ್ಯಾಂಕ್ ನಿಮ್ಮ ಅಪ್ಪ ಕೊಡ್ತಾನೆ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಫುಲ್ ಟ್ಯಾಂಕ್ ಗುರು ಅಲ್ಲಿಂದ ನೋಡ್ಕೊಂಡು ಬಂದವನು ಬರೀ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ. ಯೂಟ್ಯೂಬರ್ ಅಂತ ಕೇಳಿದ್ರು. ಗತ್ತು ನಮ್ಮ ಯೂಟ್ಯೂಬರ್ ಅಲ್ಲ ಕಣ, K0 ಗತ್ತು ಅಂದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. சவுண்ட் எங்க இருக்கா? இது சவுண்ட் எங்க இருக்கா? ಸೌಂಡ್ ಹೆಂಗೆ ಇருக்கு? ಖುಷಿ ನೋಡು ಗುರು ಮುಖದಲ್ಲಿ. ಹಿಮಾಲಯ ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸರಿ ಮಾಡ್ರಿ ನಾನು ಹಾರ್ಟಲ್ಲಿ ಹಿಮಾಲಯನೇ ಇಟ್ಕೊಂಬಂದ್ ಮಕ್ಕಳು ನಾವು. ಸ್ಟಾರ್ಟ್ ಮಾಡ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ನೀನು ಏನು ಮಾತಾಡಬೇಡ. ಬ್ರೋ ಎಷ್ಟನೇ ಕ್ಲಾಸ್ ಅಂತ ಕೇಳಕ್ ಏನು ಅನ್ನೋದು? ನೀ ಎಂತ ಕ್ಲಾಸ್? ನಾವು ಹೆಸರೇನು ಅಂತ ಕೇಳಕ್ಕೆ ಪೇರನ್ನ ಲೋಕೇಶ್, ಅಜಿತ್ ಲೋಕೇಶ್. ಹಾ ಲೈವ್ல இருக்கு. ಹಾಯ್ ಪಣ್ಣ. ನೀನು ಹಿಂಗೆ ಬೇಕಿಸ್ತಾರೆ ನನಗೆ ತಿತ್ತಿ ಕೇಳ್ತದೆ. ನಡಿರಲ್ಲ, ಟೈಮ್ ಆಯ್ತು, ಇನ್ನೂ 4 ಅವರ್ ಐತೆ. ಬೇಸಿಕಲಿ ಇದು ಬಂದು ಸೇಲಂ ಟೌನು. ಇಲ್ಲಿಂದ ಕರೆಕ್ಟಾಗಿ ಕೊಳ್ಳಿ ಹಿಲ್ಸ್ 80 ಕಿಲೋಮೀಟರ್ಸ್ ಇದೆ. ವಿದಿನ್ 1.5 hour ರೀಚ್ ಮಾಡ್ಬೇಕು ನಾವೀಗ. ಆಯ್ತು, ಆಮೇಲೆ ಏನು ಬರೋದು ಬಂಡೆ ಕಲ್ಗಳು ಹಂಗೈತೆ. ಹೆಲ್ಮೆಟ್ ಇಲ್ಲ ಏನಿಲ್ಲ ಚೆಚ್ಚು. ನಿನ್ನಂತ ದೇಶದ್ರೋಹಿಗಳು ನಿನ್ನಂತ ಭಾರತದಲ್ಲಿ ಇರ್ಲಿಕ್ಕೆ ನಾಲೈಕು. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ನೋಡು ಸಕ್ಕತ್ತಾಗಿ ಹೊಡಿತೀಯ ಕಣ್ಣಣ್ಣ. ಸ್ಕೂಟಿ ಯಾಕೋ ಹೊಡಿ. ಸೇಲಮಲ್ಲಿ ನೋಡು ಗುರು ಪೊಲೀಸ್ ಜೀಪ್ ಯಾವ ಥರ ಇರುತ್ತೆ. ಫುಲ್ ರೆಡ್. ಅಣ್ಣ ಸೂಪರ್. ಕೆ ರಿಜಿಸ್ಟ್ರೇಷನ್ ಪೋಲೋ, ನಮ್ಮ ಕರ್ನಾಟಕದ ಗಾಡಿ ಗುರು. ನಮ್ಮಕಲ್ 51 ಕಿಲೋಮೀಟರ್ಸ್. ಅಣ್ಣ ಎಲ್ಲಣ್ಣ ಬತ್ತೀಯಾ? ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು.
ಗುರು ನನ್ಗನ್ಸಿರೋ ಮಟ್ಟಿಗೆ ಇಲ್ಲೆಲ್ಲ ಪೊಲೀಸ್ ಅಷ್ಟು ಸ್ಟ್ರಿಕ್ಟ್ ಇಲ್ಲ ಅನ್ಕೋತೀನಿ. ದಿನ ಬೆಳಗಾದ್ರೆ ಇರೋ ಟ್ರಾಫಿಕ್ ನಲ್ಲಿ ಆಫೀಸಿಗೆ ಹೋಗೋ ಅವಸರದಲ್ಲಿ ಯಾವನೊಬ್ಬ ಎಲ್ಲೋ ಲೈನ್ ಸ್ವಲ್ಪ ದಾಟ್ಬಿಟ್ರೆ ಸಾಕು, ಏನೋ ಇಂಡಿಯಾ ಬಾರ್ಡರ್ ದಾಟಿರೋರ್ ತರ ಗಾಡಿ ಸೈಡಿಗೆ ಹಾಕು. ಆರ್ಸಿ ಬುಕ್ ಇದ್ಯಾ? ಏನ್ ಜನ ಸಿಗ್ದಂಗೆ ರಾಂಗ್ ರೂಟ್ ನುಕ್ಕೊಂಡು. ಆದ್ಮೇಲೆ ನಾನು ನೋಡ್ದಂಗೆ ಯಾರ ತಲೆಯಲ್ಲೂ ಹೆಲ್ಮೆಟ್ ಕಾಣಿಸಲ್ಲ, ಎಲ್ಲೋ ಅಪರೂಪ ಈ ಅಂಕಲ್ ಥರ. ಅದ್ಬಿಟ್ರೆ ಎಲ್ಲ ಅಣ್ಣನ ಥರ ತಲೆನೇ ಶೈನಿಂಗ್ ಹೊಡಿತಾ ಇದೆ ಬಿಸಿಲಿಗೆ. ಈಗ ಟೈಮ್ ಬಂದು 4:15. ಬೆಳಿಗ್ಗೆ 11 ಗಂಟೆಗೆ ರೀಚ್ ಆಗಬೇಕಾಗಿದ್ದು ನಾವು 4:15 ಆದರೂ ಇನ್ನೂ ಓಡಾಡ್ತಾನೆ ಇದ್ದೀವಿ ಗುರು. ಕೊಳ್ಳಿ ಹಿಲ್ಸ್ಗಂತೂ ನಾವು ಇನ್ನೂ ರೀಚ್ ಆಗಿಲ್ಲ. ಇನ್ನೇನು 30 ಕಿಲೋಮೀಟರ್ಸ್ ಕೊಳ್ಳಿ ಹಿಲ್ಸು. ರಾಶಿಕಾಪುರಂ ಬಿಟ್ಟಿದ್ದೀವಿ. ಕೊಳ್ಳಿ ಹಿಲ್ಸ್ 34 ಕಿಲೋಮೀಟರ್ಸ್, ಇನ್ನು 34 ಕಿಲೋಮೀಟರ್. ಬೀಯಿಂಗ್ ಎ ಬೈಕರ್ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು, ಎಂತೆಂಥದ್ದು ರೀಲ್ಸ್ ಮಾಡಿಕೊಂಡು ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತೀರಾ. ಅದ್ಯಾವುದೋ ಹೊಸ ಟ್ರೆಂಡ್ ಬೇರೆ. ಏನೋ ಒಂದು ಐಟಮ್ ಇಟ್ಕೊಂಡು ಹಿಂಗೆ ಎಸಿದ್ರೆ ಅದು ಬಿದ್ದ ತಕ್ಷಣ ಟ್ರೆಂಡಿಂಗ್ ಅಂತೆ. ಅದೆಲ್ಲ ಗುರು, ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟಿಷ್ಟು ದೂರ ಬಂದು ನಿಮ್ಗೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸಿ ನಮಗೂ ಸಪೋರ್ಟ್ ಮಾಡಿ. ನಾನು ಎಲ್ಲ ಬೈಕರ್ಸ್ ಪರವಾಗಿ ಮಾತಾಡ್ತಿರೋದು, ನಮಗೂ ಒಂಚೂರು ಸಪೋರ್ಟ್ ಮಾಡಿ. ಇದೇ ಥರ ಇನ್ನೂ ಎಷ್ಟು ಸ್ಪಾಟ್ ಬೇಕು ಅಷ್ಟು ತೋರಿಸ್ತೀವಿ. ಅಫಿಷಿಯಲ್ ಆಗಿ ಕೊಳ್ಳಿ ಹಿಲ್ಸ್ಗೆ ಇದೇ ಎಂಟ್ರಿ ಪಾಯಿಂಟು. ಈಗ ಬಂದಿದ್ದೀವಿ. ಸೊ ಗೈಸ್, ಹೊಡೆದ ಅಷ್ಟು ಲೇಟ್ ಆಗಿದ್ರು ಮತ್ತೆ ಇನ್ನೂ ಒಂದು ಸ್ಟಾಪ್ ಹಾಕ್ಕೊಂಡು ಈಗ ಹತ್ತುತ್ತಾ ಇದ್ದೀವಿ. ಕೊಳ್ಳಿ ಹಿಲ್ಸ್ ಏನು ಫಾಗ್ ಗುರು, ಏನು ಸ್ಟಾರ್ಟಿಂಗಲ್ಲ ಹೆಂಗೆ. ಇದು ಬಂದು ಬೇಸಿಕಲಿ ಫಸ್ಟ್ ಫಾರೆಸ್ಟ್ ಚೆಕ್ ಪೋಸ್ಟು. ಒಂದು ಕಡೆಯಿಂದ ಸನ್ಸೆಟ್ ಇದೆ, ಇನ್ನೊಂದು ಕಡೆಯಿಂದ ಫಾಗ್ ಇದೆ. ಏನು ಸೀನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಏನು ಚೂರು ಮೇಲೆ ಹೋದ್ರೆ ಗೊತ್ತಾಗುತ್ತೆ. ಇದು ಫಸ್ಟ್ ಏರ್ಪಿನ್ ಬೆಂಡು. ಟೋಟಲ್ ಇದೇ ಥರ 72 ಏರ್ಪಿನ್ ಬೆಂಡನ್ನ ನಾವು ಕವರ್ ಮಾಡ್ಕೊಂಡು ಹೋಗಬೇಕು, ಆಗಲೇ ಕೊಳ್ಳಿ ಸಿಗೋದು. ಇಲ್ಲಿ ನೋಡ್ಬೋದು ನೀವು, ಏರ್ಪಿನ್ ಬೆಂಡ್ 2/70 ಅಂತಂದರೆ ಎರಡನೇ ಏರ್ಪಿನ್ ಬೆಂಡು 70ಯಲ್ಲಿ ಟೋಟಲು. ಅಣ್ಣ ಜೋಶಲ್ಲಿ ತಿರುಗಿಸ್ತಾವನೆ. ಈಗ ಕರೆಕ್ಟಾಗಿ 40ನೇ ಹೇರ್ ಪಿನ್ ಬೆಂಡ್ ಹತ್ರ ಇದ್ದೀವಿ. ಇನ್ನೂ 30 ಇದೆ. ಆದರೂ ಬೈಕರ್ಸ್ ಹೆವನ್ ಅಂತ ಏನಕ್ಕೆ ಕರೆಯೋದು ಅಂತ ಗೊತ್ತಾಯ್ತು ಗುರು ಇವತ್ತು. ಏನು ಸೈಕ್ ಆಗಿರೋದು ಹೇಳಿ ವ್ಯೂಗಳು. ನಂದು ನನ್ಗೊಂದು ಮಾತು ಹೇಳ್ತೀನಿ ಕೇಳು. ಈ ಪ್ರಪಂಚದಲ್ಲಿ ಸೆಂಟಿಮೆಂಟು ಎಮೋಷನ್ ಇದೆಲ್ಲ ವೇಸ್ಟ್. ನಮ್ಮನ್ನ ಕಾಪಾಡೋದು ಒಂದೇ, ಕಾಸು. ಪ್ರಾಣ ಬಿಟ್ರು ಕಾಸು ಮಾತ್ರ ಬಿಡ್ಬೇಡ. ನಾನು ಇವತ್ತವರೆಗೂ ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ನನ್ನ ಅನ್ನಬಾರ್ದು ಮಾತುಗಳು ನಮ್ಮ ಹಾಂ ವಾಟರ್ ಪ್ರೂಫ್, ಬ್ಲಡ್ ಪ್ರೂಫ್ ಅವನು. ಗುರು ಈಗ ಒಂದು ಕ್ವಿಕ್ ಫೋಟೋಶೂಟಿಗೆ ನಿಲ್ಸಿದ್ವಿ. ಲೈಟಾಗಿ ಮಳೆ ಹನಿ ಆಗ್ತೈತೆ. ಎಲ್ಲ ಫೋಟೋಶೂಟ್ ಎಲ್ಲ ಆಯ್ತು. ಈಗ ಹೊರಟು ಗುರು ವೆದರ್ ಏನು ಕ್ರೇಜಿ ಆಗಿದೆ ಅಂದರೆ, ಲೈಟಾಗಿ ಮಳೆ ಬರ್ತಾ ಇದೆ, ಒಳ್ಳೆ ಫಾಗ್ ಇದೆ, ಚಿಲ್ಡ್ ಆಗಿದೆ. ಏನು ಕ್ರೇಜಿ ವೆದರ್ ಹೇಳಿ. ಅಣ್ಣ ಜಸ್ಟ್ ಹೊಡೆದಿರೋನೀಗ. ಗುರು ಈ ವೆದರ್ಗೊಂದು ಸಾಂಗ್ ಆಡಬೇಕು ಅನಿಸ್ತಾ ಇದೆ. ಪದಗಳೇ ನಾಚುವ ಕವನವು ನೀ
ಕವಿಗಳಿಗೆ ದುಃಖದ ಕಲ್ಪನೆ ನೀ ಕೊಂಚವೇ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಮಿನುಗುವೆ ನೀ ಏನ ಹೇಳಿ ಹೊಗಳಲ್ಲಿ ನಿನ್ನ ಮಾತುಗಳೇ ಮುಗಿದವು ಚಿನ್ನ ಮೌನವಾಗಿ ನಿಂತರು ನಿನ್ನ ಅಂದವು ಕಾಡುತ್ತಿದೆ. ಸ್ವಲ್ಪ ಮಟ್ಟಿಗೆ ಸ್ಲೈಡ್ ಆಗ್ತಿದೆ ಗುರು ಗಾಡಿ ಆ ಮಳೆ ನೀರಿಗೆ. ರಾಯಲ್ ಎನ್ಫೀಲ್ಡ್ ಅವ್ರದ್ದೆಲ್ಲ ಅದೇ ಕಥೆನ ಗುರು, ಗಾಡಿನೇ ಎತ್ತಲ್ಲ ಆಮೇಲೆ. ಅಲ್ಲಿ ಕಷ್ಟ ಪಡ್ತವ್ರೆ ಹತ್ಸಕ್ಕೆ. ನಮ್ಮ KTM ನೋಡಿ 1 ಕೈಲಿ ಹಚ್ಕೊಬಿಡ್ತೀವಿ. ನೀವೇನ್ ಮಾಡಿದಿರಾ ಎಳ್ಳ ಬಾಯ್ ಬಿಟ್ಟಿ ಇಲ್ಲಿಗಲ್ ಎಳ್ಳ ನಾನು ಒಂದ್ ಮನೆಯಲ್ಲಿ ಕೊಂಡು ಆಚೆ ಏನ್ ಮಾಡಿದಿರಾ ಬಾಯ್ ಬಿಡ್ಲ ನಾನು ಬೇಡ ದಯಮಾಡಿ ಬೇಡ. ಅಷ್ಟೇ.